ಹಿಂಗೆ ಕಣ್ಣೆಲ್ಲ ಮೇಲ್ಗುಡ್ಡೆ ಮೇಲಕ್ಕೆ ಹಿಂಗೆ ಹೋಗ್ತಾ ಇತ್ತು. ಕಣ್ಗುಡ್ಡೆ ಇವಾಗ ನಮ್ದು ನಾರ್ಮಲ್ ಆಗಿ ಹಿಂಗಿನ ಕಣ್ಣು ಹೆಂಗಿರುತ್ತೆ ಆ ರೀತಿ ಈ ಗುಡ್ಡೆ ಮೇಲಕ್ಕೆ ಹೋಗುತ್ತೆ. ಆ ಗುಡ್ಡೆ ಅಂತ ನನ್ನನ್ನು ನೋಡ್ತಾ ಇರೋದು. ಹೇಳ್ಬಿಡ್ತೀನಿ ಆಮೇಲೆ ಬರ್ತೀನಿ. ಅಂದ್ರೆ ಒಂದು 2 to 3 ಫೀಟ್ ಮೇಲೆ ಹೋಮ ಪೂಜೆ ಅವನ ಎಲ್ಲ ಮಾಡ್ತಿದ್ರು. ಕಣ್ಣನ್ನೇ ನೋಡ್ತಾ ಇರಮ್ಮ ಕಣ್ ಮಿಟಿಸ್ತೀರಾ ಅಂತ ಹೇಳಿದೆ. ಕಣ್ ಮಿಟಿಸ್ತಾರ ನನ್ನ ನೋಡ್ತಾ ಅವರು ಇದ್ರೆ ಅವ್ರ ಸಾಧನೆ ಹೆಂಗೆ ಅವ್ರು ನಿನ್ನ ಆ ಸಾಧನೆ ಮಾಡಕ್ ನೀನೇ ಬಿಡ್ತಾ ಇಲ್ಲ. ಅದನ್ನ ಸಾಧನೆ ಹರೇ ಕೃಷ್ಣ ಮಂತ್ರ ಹೇಳಿಸ್ತೀರ ಮತ್ತೆ ನಂಗೆ ಅದೇ ಬೇಕು ಅದೇ ಮಾಡಕ್ ಹೇಳಿ. ಅಂದ್ರೆ ಇವಾಗ ಆ ವ್ಯಕ್ತಿಗೆ ಬಂದಿರುವಂತದ್ದು ಏನು, ಅದು ಏನ್ ಶಕ್ತಿ, ಅದು ಒಳ್ಳೆ ಸಾಧನೆ ಮಾಡುವಂತ ಆತ್ಮ. ಅಂದ್ರೆ ಒಂದು ಹರೇ ಕೃಷ್ಣ ಮಂತ್ರ ಹೇಳಿಸ್ತೀರ ಮತ್ತೆ ನಂಗೆ ಅದೇ ಬೇಕು ಅದೇ ಮಾಡಕ್ ಹೇಳಿ. ದಿವ್ಯ ದರ್ಶನದಲ್ಲಿ ನೋಡ್ಬೇಕಾದ್ರೆ ದಿವ್ಯ ದೃಷ್ಟಿಯಿಂದ ನೋಡ್ಬೇಕಾದ್ರೆ ನನಗೆ ಮಾಟ ಮಂತ್ರ ಪ್ರಯೋಗ ಆಗಿದ್ದು ಪಕ್ಕ ಆಗಿದೆ. 9 ವರ್ಷ 3 ತಿಂಗಳಾಗಿದೆ ಅಂತ ಅವರು ಹೇಳಿದರು. ಆ ಥರ ನನಗೆ ಕಾಣಿಸ್ಕೊಳ್ಳೋದು ಒಂಥರ ಪಿಕ್ಚರು. ಆವಾಗಲೇ ಅರ್ಥ ಆಯಿತು, ಓಹೋ ಎಲ್ಲಿರೋಗಿ ಎಲ್ಲಿ ಕನೆಕ್ಟ್ ಆಗ್ತಾಯಿದೆ ಅಂತ. ಒಂದು ಅನುಭವ ನೀವು ಹಂಚ್ಕೊಳ್ತಾ ಇದ್ರಿ, ಹುಣ್ಣಿಮೆಗೆ ಒಂದು ರೀತಿಯಾಗಿ ಅವರು ಹಾಕ್ತಾರೆ ಅಂತ. ಅಂದರೆ ಯಾವ ರೀತಿ ಸರ್ ಅದು, ಹೇಗೆ ಅವ್ರು ಹೆಂಗಂತಂದ್ರೆ ಅವ್ರ ಮೈ ಮೇಲೆ ಬಂದ್ರೆ ಅವ್ರ ಕೈಯೆಲ್ಲ ಹಿಂಗಾಗೋದು, ಲಟ್ ನನಗಿಲ್ಲಿ ಕಾಣಿಸ್ತಾ ಇತ್ತು ಅವ್ರು ಮಾಡ್ಬೇಕಾದ್ರೆ. ಕೈಯೆಲ್ಲ ಲಟಕೆ ಹೊಡಿಯೋದು, ಕಟ್ ಫ್ಯಾನ್ ಸೌಂಡ್ ಬರೋದು, ಕಾಲೆಲ್ಲ ಕ್ರಾಸ್ ಆಗೋದು, ಅದು ಲಟಕೆ ಬರೋದು, ಕಟ್ ಸೌಂಡ್ ಬರೋದು, ಎಲ್ಲ ಕುತ್ತಿಗೆ ಎಲ್ಲ ಹಿಂಗಾಗಿ ಒಂಥರ ಆಗೋಗೋದು. ಹಿಂಗೆ ಕಣ್ಣೆಲ್ಲ ಮೇಲ್ಗುಡ್ಡೆ ಮೇಲಕ್ಕೆ ಹಿಂಗೆ ಹೋಗ್ತಾ ಇತ್ತು. ಕಣ್ಗುಡ್ಡೆ ಇವಾಗ ನಮ್ದು ನಾರ್ಮಲ್ ಆಗಿ ಹೆಂಗಿರುತ್ತೋ ಕಣ್ಗುಡ್ಡೆ ಮೇಲಕ್ಕೆ ಹೋದ್ರೆ ಕೂಡ್ರು ಇರ್ತಾರೆ ನೋಡಿ. ಕೂಡ್ರಿಗೆ ಇನ್ನೊಂದು ಗುಡ್ಡೆ ಕಾಣಿಸ್ತಿರತ್ತೆ ಗೊತ್ತಾ, ಬೆಕ್ಕಿನ ಕಣ್ಣು ಹೆಂಗಿರುತ್ತೆ ಆ ರೀತಿ ಈ ಗುಡ್ಡೆ ಮೇಲಕ್ಕೆ ಹೋಗುತ್ತೆ. ಆ ಗುಡ್ಡೆ ಅಂತ ನನ್ನನ್ನು ನೋಡ್ತಾ ಇರೋದು ಅವರು, ನನ್ನ ನೋಡ್ತಾ ಇದ್ರು ಅವರು. ಸೊ ಇದಕ್ಕಿಂತ ಮುಂಚೆ ಅವ್ರದ್ದು ಆಗ್ತಾ ಇದ್ದಿದ್ದು ಹೇಳ್ಬಿಡ್ತೀನಿ, ಆಮೇಲೆ ಬರ್ತೀನಿ. ಆಮೇಲೆ ಅವರು ಇಷ್ಟು ಲೆವೆಲ್ಗೆ ಬಾಡಿ ಬರೋದಂತ ಸರ್ ಕೂತ್ಕೊಂಡೇನೆ. ಅಂದ್ರೆ ಒಳ್ಳೆ ಆತ್ಮನೇ ಅದು, ಒಳ್ಳೆ ಸಾಧನೆ ಮಾಡುವಂತ ಆತ್ಮ ಅದು. ನನಗೆ ಖುಷಿ ಆಗೋಯ್ತು ಆ ಆತ್ಮದ ಇದು. ಹೌದಾ, ತುಂಬಾ ಸಾಧನೆ ಮಾಡುವಂತ ಅಂದ್ರೆ ಈ ಹೈಟ್ ಅಂದ್ರೆ ಏನು, ಅಂದ್ರೆ ಒಂದು 2 to 3 ಫೀಟ್ ಮೇಲೆ ಬಂದ್ಬಿಟ್ಟು ಅಲ್ಲಿ ಮನೇಲಿ ಇರೋರು ನಾನು ಆಶೀರ್ವಾದ ಮಾಡ್ತೀನಿ ಬಾ ಅಂತ ಹೇಳಿದ. ಕೂತ್ಕೊಂಡೇನೆ ಇವಾಗ ಯೋಗಿಗಳೆಲ್ಲ ಮೇಲಕ್ಕೆ ಬರ್ತಾರಲ್ಲ ಸರ್, ಧ್ಯಾನ ಮಾಡ್ತಾರೆ, ಆ ಲೆವೆಲಲ್ಲಿ ಬರ್ತಾ ಇದ್ದಿದ್ದಂತ ಹುಣ್ಣಿಮೆ. ಸಾಧ್ಯವಾದ್ರೆ ಅವ್ರದ್ದು ನಾನು ನೋಡೋಣ, ಅವ್ರು ಏನಾದ್ರು ಕೊಟ್ಟರೆ ನಾನು ಮಾತಾಡಿಸ್ತೀನಿ. ಆ ಲೆವೆಲಲ್ಲಿ ಮೇಲಕ್ಕೆ ಬರ್ತಾ ಇದ್ರು ಅವರು. ಸೊ ನನಗೆ ಅದನ್ನೆಲ್ಲ ಹೇಳಿ ಆಶ್ಚರ್ಯ ಆಯಿತು. ಈ ಒಂದು ಶಕ್ತಿನ ನಾನು ಕೃಷ್ಣನೇ ಅನುಗ್ರಹ ಮಾಡಬೇಕು. ಯಾಕಂದ್ರೆ ಎಷ್ಟೋ ಖರ್ಚು ಮಾಡಿದಾರೆ ಸರ್, ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿ ಹೋಮ ಪೂಜೆ ಅವನ ಎಲ್ಲ ಮಾಡಿಸಿದ್ರು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದಲ್ಲೇ ಬರ್ತಾ ಇತ್ತು ಅಂತ ಲೆಕ್ಕ ಹಾಕಿ. ದೇವಸ್ಥಾನದಲ್ಲೇ ಇವಾಗ ಹೋಗೋಕ್ಕಿಂತ ಮುಂಚೆನೆ ಆ ದೇವ್ರನ್ನ ನೋಡ್ಬಿಟ್ಟು ಅದು ಪ್ರಜ್ಞೆ ತಪ್ತಾ ಇತ್ತಂತ. ತಿರ್ಗಾನು ಅದನ್ನ ಎತ್ಕೊಂಡು ಹೋದ್ರೂ ಅಲ್ಲಿ ನಾನು ಹಂಗೆ ಮಾತಾಡೋದು. ದೇವಸ್ಥಾನದಲ್ಲೇ ಯಾವ ಆತ್ಮಗಳು ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಇವು ಸಾಧನೆ ಮಾಡಿರುವಂತ ಆತ್ಮ, ಮಂತ್ರ ಎಲ್ಲ ಚೆನ್ನಾಗಿ ಲೇಡಿ ಓಕೆನಾ. ಇವ್ರನ್ನ ತಗೊಂಡೋಗಿ ಅಲ್ಲಿಟ್ಟರು ಕೂಡ ಅದು ಮಾತಾಡ್ತಾ ಇತ್ತಂತೆ. ನಾನು ಇವ್ಳನ್ನ ಇಷ್ಟಪಟ್ಟಿದ್ದೀನಿ, ಅದಕ್ಕೆ ನಾನು ಎಷ್ಟೋ ಜನ್ಮದ ಕನೆಕ್ಷನ್, ಈ ಜನ್ಮದಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತಾನೆ ನಾನು ಇರೋದು ಇವ್ರ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾನಿಲ್ಲಿ ಬಂದ್ಮೇಲೆ ಸೊ ಅದು ಉಣ್ಮೆಗೆ ಮಾತ್ರ ಬರೋದು, ಅದು ಮೇನ್ ಆ ಥರ ಎಲ್ಲ ಮಾಡೋದು. ಬೇರೆ ದಿವಸ ಕಾರಣ ಏನಕ್ಕೆ ಸರ್ ಇದು ಈ ತರ ಆಗೋದು ಅವ್ರಿಗೆ? ಕನೆಕ್ಟೆಡ್ ಓದಿಂತ ಬರುತ್ತೆ, ಅದನ್ನ ಹೇಳ್ತೀನಿ ಇವಾಗ, ಅದನ್ನೇ ಹೇಳ್ತೀನಿ ಇವಾಗ ಕಂಟಿನ್ಯೂ ಮಾಡ್ತೀನಿ, ಅದ್ರಲ್ಲೇ ಹೇಳ್ಬಿಡ್ತೀನಿ. ಅವ್ರು ಇವಾಗ ನನ್ನ ಹತ್ರ ಬಂದಿದ್ದು ಇಷ್ಟೇ ಕೇಳ್ಕೊಂಡು, ನಂಗೆ ಕೈ ಕಾಲೆಲ್ಲ ಹಿಂಗೆ ಸೊಟ್ಟ ಆಗುತ್ತೆ, ನನ್ನ ಬೆನ್ನೆಲ್ಲ ಇದಾಗುತ್ತೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಬೇರೆ ದಿವಸ ಬರಲ್ಲ, ಇವ್ರು ಬಂದಿರೋದು ಬೇರೆ ದಿವಸ, ಹುಣ್ಣಿಮೆ ದಿವಸ ಬಂದಿಲ್ಲ, ಬೇರೆ ದಿವಸ ಬಂದಿದ್ದು. ಅದು ಅವನೇ ಆಗಲ್ಲ, ತುಂಬ ಕಷ್ಟ. ಸೊ ನಾನೇನು ಮಾಡಿದೆ, ನನ್ಗೆ ಗೊತ್ತಿರೋ ವಿದ್ಯೆಯಲ್ಲಿ ಒಂದು ಯಾರನ್ನಾರು ಒಂದು ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾದ್ರೆ ಅವ್ರು ಏನು ಅನ್ನೋದು ಅರ್ಥ ಆಗುತ್ತೆ. ನಾನು ಹೇಳ್ದೆ, ಅಂದ್ರೆ ನನ್ನ ಕಣ್ಣಲ್ಲಿ ಅಷ್ಟು ಪವರ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ನನ್ನನ್ನ ಕಣ್ಣನ್ನೇ ನೋಡ್ತಾ ಇರಮ್ಮ ಕಣ್ ಮಿಟಿಸ್ತೀರಾ ಅಂತ ಹೇಳಿದೆ. ಕಣ್ ಮಿಟಿಸ್ತಾರ ನನ್ನ ನೋಡ್ತಾ ಅವರು ಚೇಂಜ್ ಆಯ್ತು ಬಾಡಿನ. ಯಾಕಂದ್ರೆ ಒಂದು ಶಕ್ತಿನ ನಮ್ಮ ಮೈಂಡ್ ಕೇಂದ್ರೀಕೃತವಾದ್ರೆ ಇನ್ನೊಂದು ಶಕ್ತಿ ಎದ್ದೇಳುತ್ತೆ. ನಮ್ಮಲ್ಲಿ ಯಾವ್ದೇ ದುಶಕ್ತಿ ಇರಲಿ ಒಳ್ಳೆ ಶಕ್ತಿ ಇರಲಿ ಅಥವಾ ನಾವೇ ಆಗಲಿ ನಮ್ಮ ಆತ್ಮಸ್ವರೂಪನೇ ಬರುತ್ತೆ. ಅದಕ್ಕೆ ನಾನು ತ್ರಾಟಕ ಮಾಡಕ್ಕೆ ಕೆಲವೊಂದು ಹೇಳ್ತೀನಿ, ಅದು ಕ್ಲಾಸಲ್ಲಿ ಹೇಳ್ತೀನಿ. ತ್ರಾಟಕದಿಂದ ನಮ್ಮನ್ನ ನಾವು ಅರ್ಥ ಮಾಡ್ಕೋಬಹುದು, ಕೊಂಡೊಳ್ಳೆ ಶಕ್ತಿ. ಖಂಡಿತ ಇದೆಲ್ಲ ಕ್ಲಾಸಲ್ಲೇನೆ ಹೇಳ್ಕೊಟ್ರೇನೆ ಅದು ಫುಲ್ ಡೀಪ್ ಇದೆ ಅದು. ಸೊ ನೋಡೋಣ, ನನ್ಗೆ ಯಾವಾಗ ಏನೇನು ಜನರಿಗೆ ತಲುಪಿಸ್ಬೇಕೋ ಖಂಡಿತ ತಲುಪಿಸ್ತೀನಿ. ಸೊ ನಾನು ಆ ಒಂದು ಇದರಲ್ಲಿ ನಾನು ಅವ್ರನ್ನ ತ್ರಾಟಕ ಮಾಡಕ್ಕೆ ನನ್ನ ಕಣ್ಣಲ್ಲಿ ನೋಡೋ ಅಂದ ತಕ್ಷಣ ಅದೇನಾಯ್ತು,
ತನ್ನ ಶಕ್ತಿ ಅರ್ವ ಆಯ್ತು, ಅದಕ್ಕೆ ಬಂತು. ಆಮೇಲೆ ಹಿಂಗೆ ಕಟ ಎಲ್ಲ ಸರ್ ಕತ್ತಿ ಹಿಡ್ಕೊಂಡು ಎಲ್ಲ ತಿರುಗಿಸ್ತಾ ಬಂದು ಹಿಂಗೆ ಕುತ್ಕೊಂತು. ನಾನು ಇವ್ಳಿಗೆ ತುಂಬ ಇಷ್ಟ, ನಾನು ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತು. ನಾನು ಅದಕ್ಕೆ ಕನ್ವಿನ್ಸ್ ಮಾಡಿದೆ, ಇಷ್ಟು ವರ್ಷದಿಂದ ನೀನು ಇದೆಯಾ, ಇವಳು ಹುಟ್ಟದ ಬರ್ತಾ ಇದ್ದಾಳೆ, ನೀನು ಅವಳ ಜೊತೆಲಿ ಇದ್ದು ನಿನ್ನ ಅವಳನ್ನ ಸಕ್ಸೀಡ್ ಆಗಿಲ್ಲ ತೊಗೊಂಡೋಗೋದಕ್ಕೆ. ಸೊ ಅವಳನ್ನ ಸಕ್ಸಸ್ ಮಾಡಕ್ಕೆ ನೀನು ದಾರಿ ಮಾಡಿಕೊಡು. ನೀನು ಏನಂತ ನಂಗೆ ಬರ್ತಾ ಆಯ್ತು, ಅವಳನ್ನ ನಾನು ಕೃಷ್ಣನ ಭಕ್ತಿಗೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿವರೆಗೂ ನೀನು ಇದಿದ್ರ ಜಗನ್ನಾಥ ಪುರಿ ಹತ್ರ ಅಲ್ಲಿರೋ. ನಂಗೆ ಅದು ಇಷ್ಟ, ನಂಗೆ ಇವ್ಳಿಗೆ ಹೇಳ್ತಾನೆ ಇದ್ದೀನಿ, ಇವಳು ಕೇಳ್ತಾನೆ ಇಲ್ಲ, ಇವ್ರ ಮನೆಯವರು ಕೇಳ್ತಾ ಇಲ್ಲ. ನನ್ನ ಜಗನ್ನಾಥ ಪುರಿಗೆ ಕರ್ಕೊಂಡು ಹೋಗಿ ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋದು ಭಕ್ತಿ ಮಾರ್ಗಕ್ಕೆ ಅವ್ರು ಬಿಡ್ತಾ ಇಲ್ಲ, ಈ ಅಮ್ಮನೂ ಬರ್ತಾ ಇಲ್ಲ ಅಂತ. ಸೊ ನಾನು ಅಂದೆ, ಖಂಡಿತ ನಾನು ತಿಳಿಸಿ ಹೇಳ್ತೀನಮ್ಮ, ನೀವು ಭಕ್ತಿ ಮಾರ್ಗಕ್ಕೆ ನಾನು ಕಳಿಸ್ತೀನಿ. ನೀನು ಅಲ್ಲಿವರೆಗೂ ಏನ್ ಮಾಡಿ ಜಗನ್ನಾಥ ಪುರಿಯಲ್ಲಿ ಇರು, ಇಲ್ಲಾಂತಂದ್ರೆ ನಿನ್ಗೆ ಸಾಧ್ಯವಾದ್ರೆ ನೀನು ಎಲ್ಲಿ ಇರಕ್ಕಾಗುತ್ತೋ ಇರು ಮೇಲಿನ ಲೋಕದಲ್ಲಿ, ಇಲ್ಲ ಕೃಷ್ಣನ ಲೋಕ ಹೋಗೋಷ್ಟು ನಿನ್ನಲ್ಲಿ ಸಮರ್ಥ್ಯ ಇದೆ ಅಂತ ನಂಗೆ ಗೊತ್ತು. ಇಲ್ಲ ನಾನು ಇವಳು ಹೋಗ್ದಿರ ನಾನು ಹೋಗಿಲ್ಲ. ಅದಕ್ಕೆ ನಾನೇನಂದ್ರೆ, ಆಯ್ತಮ್ಮ ನಿನ್ ಜೊತೆಲಿದ್ರೆ ಅವ್ರ ಸಾಧನೆ ಹೆಂಗೆ, ಅವ್ರು ನಿನ್ ಆ ಸಾಧನೆ ಮಾಡಕ್ ನೀನೇ ಬಿಡ್ತಾ ಇಲ್ವಲ್ಲ, ಅವ್ರನ್ನ ಸಾಧನೆ ಮಾಡಕ್ ಬಿಡು, ನಾನು ಗೈಡ್ ಮಾಡ್ತೀನಿ ಅವ್ರು ಹೆಂಗ್ ಮಾಡ್ಬೇಕು ಅನ್ನೋಂತ. ಆಯ್ತು, ನೀವು ಮಾತು ಕೊಟ್ರೆ ನಾನು ಬಿಟ್ಟು ಹೋಗ್ತೀನಿ, ಆದ್ರೆ ನೀವು ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕು, ಹರೇ ಕೃಷ್ಣ ಮಂತ್ರ ಹೇಳಿಸ್ತೀನಮ್ಮ. ನಂಗೆ ಅದೇ ಬೇಕು, ಅದೇ ಮಾಡಕ್ ಹೇಳಿ ಅವ್ರಿಗೆ. ಹರೇ ಕೃಷ್ಣ ಮಂತ್ರ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಅವ್ರೇನಾದ್ರು ಸಾಧನೆ ಮಾಡ್ತೀನಿ, ನಾನು ಬಿಟ್ಟು ಹೋಗ್ತೀನಿ ಅಂತ. ಆಯ್ತಮ್ಮ, ನಾನು 3 ದಿನಕ್ಕೆ ಒಂದ್ಸಲ ಅವ್ರು ಕಾಲ್ ಮೊನ್ನೆ ಮಾಡಿದ್ದೆ ಅವ್ರ ಜೊತೆ. ಚೆನ್ನಾಗಿದ್ದಾರೆ ಅವರು, ಚೆನ್ನಾಗಿದ್ದಾರೆ ಈಗ. ಸೊ ಸಾಧನೆ ಮಾಡೋದ್ ನೀವು ಮಾರ್ಗದರ್ಶನ ಮಾಡಿದ್ರೆ ಖಂಡಿತ ನಾನು ಬಿಟ್ಟು ಹೋಗ್ತೀನಿ ಅಂದ್ರು. ಸೊ ನಾನು ಏನು ಪ್ರಯತ್ನ ಮಾಡಲ್ಲ, ಅಷ್ಟೇ ಹೇಳಿದ್ದು. ಕನ್ವಿನ್ಸ್ ಮಾಡ್ಬೇಕಷ್ಟೇ ಸರ್. ಯಾವುದೇ ಒಂದು ದುಶಕ್ತಿಗಳನ್ನ ನಾವು ಅದು ಇದು ಮಾಡಿ ಹೊಡೆದು ಬಡ್ದು ಎಲ್ಲ ಮಾಡಿ ಎಲ್ಲ ಕಳ್ಸಕ್ ಹೋದ್ರೆ ಅದು ಆಗಲ್ಲ. ಕೆಲವೊಂದು ಶಕ್ತಿಗಳನ್ನ ಅರ್ಥ ಮಾಡ್ಕೋಬೇಕಷ್ಟೆ ನಾವು, ಅದ್ರಲ್ಲಿ ಏನಿದೆ, ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಸೊ ಅದು ವಿನಾ ಪ್ರಯತ್ನ ನಾನು ಕನ್ವಿನ್ಸ್ ಮಾಡಿದೆ. ನಾನು ಅದಕ್ಕೆ ಅದು ಅಳ್ಕೊಂಡು ನನ್ನ ಕೈ ಮುಗಿದು ದಾರಿ ಇವ್ರಿಗೆ ನೀವೇ ಮಾಡಿಕೊಡ್ಬೇಕಂತ ಹೇಳಿ ಕ್ಲೀನಾಗಿ ಹೋಗೋಕ್ಕೆ ಅರ್ಧ ಗಂಟೆ ತಗೊಂತ ಸರ್. ಹೋಗೋಕ್ಕೆ ಅರ್ಧ ಗಂಟೆ. ನಾನು ಹೇಳಿದೆ, ಇಲ್ಲ ಅದೆಲ್ಲ ಅಂಶಗಳನ್ನ ತೊಗೊಂಡೋಗ್ಬೇಕದು. ಕೆಲವೊಂದೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ಅಂದ ಸರೌಂಡಿಂಗಲ್ಲಿ ನಿಂದು ಏನೇನಿದೆಯೋ, ನಿನ್ನ ಶಕ್ತಿಗಳು, ನಿನ್ನ ಇಷ್ಟವಾಗಿರೋ ವಸ್ತುಗಳನ್ನೆಲ್ಲ ಅದ್ರ ಸಮೇತ ಹೋಗಿ ನೀನು ಒಂದು ಕಡೆ ಜಗನ್ನಾಥ ಪುರಿಯಲ್ಲಿ ಕಾಯ್ತೀಯೋ, ಮೇಲಿನ ಹೋಗ್ತಲ್ಲಿ ಕಾಯ್ತೀಯೋ, ಇವನ್ನ ಸಾಧನೆ ಮಾಡಿ ನಿನ್ನ ಹತ್ರ ಕಳಿಸೋವರೆಗೂ ನೀನು ಅವ್ರಿಗೆ ಸಾಧನೆ ಮಾಡಕ್ಕೆ ಬಿಡು, ಮತ್ತೆ ಯಾವತ್ತೂ ಬರೋಣ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಹೋದ್ಮೇಲೆ ಅದು ಮತ್ತೆ ಏನು ಬರಲ್ಲ ಅಷ್ಟೇ. ಅದು ಹೋಯ್ತು. ಆಮೇಲೆ ಇವ್ರು ನಾರ್ಮಲ್ ಆದರು. ಇವ್ರು ಏನೇನು ಮಾಡ್ತಾರೆ, ಇವರು ಎಜುಕೇಟೆಡ್, ಒಳ್ಳೆ ಪೋಸ್ಟಲ್ಲಿ ಇರುವಂಥ. ಅಂದ್ರೆ ಅವ್ರಿಗೆ ಭಕ್ತಿ ಎಲ್ಲ ಇತ್ತ, ದೇವ್ರ ಇದೆ ಅವ್ರಿಗಿತ್ತು. ಆದ್ರೆ ಇದೇನ್ ಮಾಡುತ್ತೆ, ಜೊತೆಲಿದ್ದು ಸಾಧನೆ ಮಾಡ್ಬೇಕಂತ ಅವ್ರ ಗೈಡೆನ್ಸ್ ಮಾಡೋದಿದ್ದು. ಆದ್ರೆ ಆಗಲ್ಲ ಅದು ಜಪ ಮಾಡಕೋರೆ ಈ ಬಿಗಿತ ಬರುತ್ತೆ, ಆಗೋದಿಲ್ಲ. ಒಂದ್ ಆತ್ಮ ಇದೆ ಅಂದ್ರೆ ಎಕ್ಸ್ಟ್ರಾ ನಮಗ್ ತಲುಪಲ್ಲ, ಅದಕ್ಕೆ ತಲುಪ್ತಾ ಇರುತ್ತೆ. ನಾವ್ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಹೌದು, ಇವಾಗ ಒಂದ್ ಶಕ್ತಿ ಆದ್ರೂ ನಿಮ್ಮಲ್ಲಿ ಬಂತಂದ್ರೆ ಪ್ರೇತ ಆತ್ಮಗಳು, ನಾವು ಜಪ ಸಾಧನೆ ಕೂತಾಗ ನಮ್ ಶಕ್ತಿ ಉತ್ಪನ್ನ ಆಗ್ತಾ ಇರುತ್ತೆ. ಆ ಉತ್ಪನ್ನ ಇವಾಗ ಪೂಜೆ ಫಲಿಸಲ್ಲ ಅಂತಾರಲ್ಲ, ಅದು ತಿಂತದ. ಇಷ್ಟಿದ್ದು ನಮ್ ಶಕ್ತಿನೇ ತಿನ್ಕೊಂಡು ಬೆಳಿತಾ ಇಡೀ ದೇಹನ ಒರೆಸ್ಕೊಳ್ಳುತ್ತದೆ. ಅಂದ್ರೆ ಇವಾಗ ಆ ವ್ಯಕ್ತಿಗೆ ಬಂದಿರುವಂತದ್ದು ಏನು, ಅದು ಏನ್ ಶಕ್ತಿ? ಅದು ಒಳ್ಳೆ ಸಾಧನೆ ಮಾಡುವಂತ ಆತ್ಮ ಅದು. ಅಂದ್ರೆ ಒಂದ್ ಮನುಷ್ಯನಾಗಿದ್ದಾಗ ಇಬ್ರು ಜೊತೆಲಾಗಿದ್ದೇ ಸಾಧನೆ ಮಾಡ್ತಾ ಇದ್ದಾಗ ಇದು ಸಕ್ಸಸ್ ಆಗಿಲ್ಲ, ಇದು ಸಕ್ಸಸ್ ಆಗಿದೆ. ಆದ್ರೆ ಜೊತೆ ಇದನ್ನ ಅಟ್ರಾಕ್ಷನ್ ಬಿಟ್ಟಿಲ್ಲ, ಜೊತೆಲಿದ್ದು ಅದನ್ನ ಇಬ್ರು ಸೇರಿ ಹೋಗ್ಬೇಕಂತ ಇದ್ರು. ಅದು ಆಗಿಲ್ಲ, ಅದು ಹೇಳಿಲ್ಲ. ನಾನು ಯಾರು ಗಂಡ ಹೆಣ್ಣು ಏನು ಹೇಳಿಲ್ಲ. ಅಂದ್ರೆ ಬಂದು ಅಂದ್ರೆ ಕೆಲವ್ರಿಗೆ ನಾವು ಆತರ ಆದಾಗ ಜೆಂಟ್ಸು ವಾಯ್ಸ್ ಚೇಂಜ್ ಆಗಿರ್ಲಿಲ್ಲ. ಅದು ನಾನು ಯಾರಂತ ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕ್ಲೋಸ್ ಮಾಡಿ, ಆಯ್ತು ನನಗೆ ನಿಮ್ಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಯ್ತು. ಸೊ ನಾನು ಇವ್ರಿಗೆ ಅವಾಗ ಕೇಳ್ತೀನಿ, ದಪ್ಪ ಮಾಡಿ ಇದೆಲ್ಲ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನಾರ್ಮಲ್ ಆಗಿದೆ, ಬಾಡಿ ಫುಲ್ ಹೆವಿ ಆಗಿರೋದು ಅವ್ರಿಗೆ. ಯಾವಾಗ್ಲೂ ಇವಾಗ ಬಾಡಿ ಲೈಟ್ ಆಗಿದೆ ಅಂತ ಕೇಳಿದ್ದೇನೆ. ಈ ಹುಣ್ಣಿಮೆ ಇನ್ನು ನಾಳೆ ಹುಣ್ಣಿಮೆ ನೋಡ್ಬೇಕು. ಇಲ್ಲ, ಅದು ಒಂದ್ಸಲಿ ಹೋಗ್ತೀನಿ ಅಂದ್ರೆ ಮತ್ತೆ ಬರೋದಿಲ್ಲ. ಅವ್ರು ಹೇಳ್ಬಿಟ್ಟು ಹೋಗ್ಬಿಟ್ರೆ ಮುಗೀತು, ಸಕ್ಸಸ್. ಅವ್ರ ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿದ್ದಾರೆ. ಅಂದ್ರೆ ಅವ್ರ ಮನೆಯಲ್ಲಿ ಹೇಗಿರ್ಬೋದು ಸರ್, ಸಿಚುಯೇಷನ್ ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ? ಭಯಂಕರ. ನಮ್ಮ ಮನೆಯವರೇ ಇಲ್ಲಿ ಕೂತಾಗ್ಲೇ ಎದ್ದೋಗ್ಬಿಟ್ರು. ಅದನ್ನ ನೋಡಿ ಭಯ ಬಿದ್ದೆ ಎತ್ಕೊಂಡು, ಅದು ಕಣ್ಣು ಮೇಲಕ್ಕೆ ಹೋಗೋದು, ಕೈ ಕಳೆಲ್ಲ ತಿರ್ಗೋದೆಲ್ಲ ನೋಡ್ಬಿಟ್ರೆ ಅವ್ರು ಎದುರ್ಕೊಂಡ್ಬಿಟ್ರು. ಅವ್ರೆ
ಸೊ ಇವರೊಬ್ರು ಅಳ್ತಾ ಇದ್ರು ಅವ್ರ ತಂದೆ ತಾಯಿ ಬಂದಿದ್ರು ಜೊತೆಗೆ. ಅಂದ್ರೆ ಎಷ್ಟು ವರ್ಷದಿಂದ ಇತ್ತು ಸರ್ ಅದು ಅವ್ರಿಗೆ ಆ ಸಮಸ್ಯೆ? ನಾನು ಹೇಳ್ದೆ ನೆನಪಿಲ್ಲ, ಆದ್ರೆ ಅವ್ರು ಹೇಳಿದಾಗ ಅವ್ರ ಜೊತೆ ನೋಡೋಣ ಇನ್ನೊಂದ್ಸಲ. ಒಟ್ನಲ್ಲಿ ತುಂಬಾ ವರ್ಷದಿಂದ ಆಯ್ತು, ತುಂಬಾ ವರ್ಷದಿಂದ ಮೋಸ್ಟ್ಲಿ ಒಂದು ಅವ್ರ ಏಜ್ಗೂ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ರೆ ಒಂದು ಸ್ವಲ್ಪ ಇತ್ತು ಸರ್. ನಂಗೆ ಅದು ನೆನಪು, ಎಷ್ಟೊಂದು ಕೇಸ್ ಹ್ಯಾಂಡಲ್ ಮಾಡ್ತೀನಿ, ಅದು ಅದೇ ಬೇರೆ ಕಡೆ ಸುಮಾರು ಕಡೆ ಹೋಗಿರ್ಬೋದು ಅವರು ಪಾಪ. ಈ ಸರ್ ಇಂಥವ್ರ ಕಡೆ ಹೋಗಿಲ್ಲ ನಂಗಿಲ್ಲ, ತುಂಬಾ ಕಡೆ ಹೋಗಿ ಎಲ್ಲೂ ಅವ್ರಿಗೆ ಹೋಮ ಗೀಮ ಎಲ್ಲ ಮಾಡಿ ಪರಿಹಾರ ಸಿಕ್ಕಿಲ್ಲ ಅವ್ರಿಗೆ ಏನೂ. ಅದೇ ನಾವೊಂದು ಮಂತ್ರ ನಮ್ಕಿನ 10 ಮಂತ್ರ ಹೇಳೋ ಶಕ್ತಿ ಹೋಗಿರ್ತವೆ. ಅಂದರೆ ನಾನು ನೋಡ್ದಂಗೆ ಸರ್, ಎಷ್ಟೊಂದು ಕೇಸಸ್ ತಗೊಂಡಾಗ ಸೊ ಈ ಥರ ಕೇಸಸ್ನ ಸಾಲ್ವ್ ಮಾಡಬೇಕಂದ್ರೆ ಅಷ್ಟಮಂಗಲ ಹಾಕ್ಬೇಕು, ಕೂರಿಸ್ಬೇಕು, ಅವ್ರನ್ನ ತೆಗಿಬೇಕು, ಏನೇನೋ ಪ್ರೋಸೆಸ್ ಹೇಳ್ತಾರೆ. ಏನೇ ಮಾಡಿದ್ರು ಹೇಳ್ತಾರೆ. ಭೂತ ಪ್ರೇತ ಚಿಕ್ಕ ಪುಟ್ಟ ಆತ್ಮಗಳನ್ನ ಓಡಿಸ್ಬಿಡ್ಬೋದು ಆಯ್ತಾ. ಅದ್ರೊಳನು ಹೈ ಲೆವೆಲಲ್ಲಿ A ಗ್ರೇಡ್, B ಗ್ರೇಡ್, C ಗ್ರೇಡ್ ಇದ್ದಾವೆ. ಅದರಲ್ಲೂ ಕೂಡ ಆಸೆ ಯಂತ್ರ ದ್ವೇಷದಿಂತ್ರ ಇರೋದು, ಆಸೆ ಯಂತ್ರ ಇದ್ದಿದ್ದು, ಇನ್ನೊಂದು ಪೂಜೆ ಪುನಸ್ಕಾರ ಈ ತರ ಎಲ್ಲ ಮಾಡ್ಬಿಟ್ಟು ಗುರಿ ಕಾಣ್ದಿರ ಇರುವಂತ ಆತ್ಮಗಳಿದ್ದಾವೆ. ಇದು ಸಾಧನೆ ಮಾಡಿರೋ ಆತ್ಮ ಬೇರೆ, ಗುರಿ ಕಾಣ್ದಿರೋ ಆತ್ಮಗಳು ಬೇರೆ ಇರ್ತವೆ. ಒಳ್ಳೆತನದಲ್ಲಿ ಇರ್ತದೆ ಅದು ಸಾಧನೆ. ಇವಾಗ ಮನೆಯವ್ರನ್ನ ಬಿಟ್ಟು ಅದು ಎಲ್ಲೋ ಯಾರು ಸಾಧಕರು ಇರ್ತಾರೋ ಅವ್ರ ಹತ್ರ ಹೋಗಿ ಅದಲ್ಲಿ ಕೂತ್ಕೊಳ್ತದೆ. ಇವಾಗ ನೀವೇನೋ ಸಾಧನೆ ಮಾಡ್ತೀರ, ಮಂತ್ರ ಜಪ ಮಾಡ್ತಾರ, ಅದನ್ನ ಹೇಳಿದ್ದು ಒಂದು ಆತ್ಮಗಾಸದಲ್ಲಿ ಇರುತ್ತೆ. ನಮ್ಮ ಶಕ್ತಿನ ಅದಕ್ಕೆ ನಾವು ಮಂತ್ರ ಪಠನೆ ಮಾಡುವಾಗ ನೀವು ಹೇಳಿದ್ರಲ್ಲ, ಅದೆಲ್ಲ ಇರುತ್ತೆ ಅಂತ. ಸೊ ಹಂಗಾಗಿ ನಾವು ಏನೇ ಪೂಜೆ ಪುನಸ್ಕಾರ ಮಾಡ್ರು, ಏನೇ ತಿನ್ನೋದ್ ಕೊಟ್ರು, ಏನೇ ಮಾಡ್ರು ಅದು ಅದು ತಗೊಂತ ಇರುತ್ತೆ ದೇವ್ರಿಗೆ. ಸೊ ಒಂದ್ ಗಲೀಜಿದ್ದಾಗ ದೈವ ಬರೋದಿಲ್ಲ. ಹಂಗೇನೆ ಇವೆಲ್ಲ ಇದ್ದಾಗ ನಮ್ಗೆ ಫಸ್ಟ್ ಹೇಳಿದ್ನಲ್ಲ, ಫೈನಾನ್ಸಿಯಲಿ ಬ್ಲಾಕ್ ಆಗ್ತದೆ, ಪಿತೃಗೂ ಸೇರಲ್ಲ, ಭೂತ ಪ್ರೇತಗಳನ್ನ ಎಲ್ಲ ತಿಂತವೆ, ಇದಕ್ಕೆ ಹೋಗಲ್ಲ, ದೇವತೆಗಳಿಗೆ ಹೋಗಲ್ಲ. ಹಿಂಗೆ ಅಂದ್ರೆ ಏನಕ್ಕೆ ಸೇರ್ಕೊಳ್ಳುತ್ತೆ ಸರ್? ಅಂದ್ರೆ ಈ ತರ ಕೇಸಸ್ ತಗೊಂಡು ಅವಕ್ಕೆ ಮಾರ್ಗ ಸಿಗಲ್ಲ ಸರ್. ಇವಾಗ ಒಂದು ಆತ್ಮ ಇವಾಗ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಆ ಆತ್ಮ ಬಂದಿದೆ ಅಂತ, ಸೊ ಅದು ಹೇಗೆ ಚೂಸ್ ಮಾಡ್ಕೊಳ್ಳುತ್ತಾ? ಇಲ್ಲ, ಒಂದು ರಿಲೇಟೆಡ್ ಇರುತ್ತೆ. ಇವಾಗ ಹೇಳಿದ್ದು ಇದು ರಿಲೇಟೆಡ್, ಇನ್ನೊಂದು ಬಂದು ಚೂಸ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ದ್ವೇಷ ಇತ್ತಂದ್ರೆ ಅವ್ರು ಇವ್ರ ಮನೇಲಿ ಇರಲ್ಲ, ಎಲ್ಲಿ ಅವರು ಯಾರ ಸಾಯಿಸ್ಬಿಟ್ಟಿರ್ತಾರೆ, ಏನೋ ಆಗಿರುತ್ತೆ ಅನ್ಕೊಳ್ಳಿ, ಅಥವಾ ಏನೋ ಸಾಲ ಮಾಡಿನೋ ಸತ್ತಿರ್ತಾನೆ, ಏನೋ ಒಂದು ಅಲ್ಲಿ ಕಾಡಿಸೋದು ಬೇರೆಯವ್ರ ಹತ್ರ ಹೋಗಿ. ಅದು ದ್ವೇಷದಿಂದ ನಮ್ಮ ಹತ್ರ ಬರೋದು ಬೇರೆ. ಆಸೆ ಪಟ್ಟಿ ಇವಾಗ ಒಬ್ಬರನ್ನ ಇಷ್ಟಪಟ್ಟು ಬಿಟ್ಟಿರ್ತಾರೆ, ಮದ್ವೆ ಆಗಿರಲ್ಲ, ಕೆಲವೊಂದು ಆಸೆ ಅಂತ ಇದ್ದಿರೋ ಅಂತ ಆತ್ಮಗಳು ಬರೋದಿದ್ದಾವೆ. ಇನ್ನೊಂದು ಮಾರ್ಗ ಅಂದ್ರೆ ಮಾರ್ಗ ಭ್ರಷ್ಟವಾಗಿಬಿಟ್ಟಿರುತ್ತೆ, ಅದಕ್ಕೆ ಸಾಧನೆ ಮಾಡಿರತ್ತೆ, ಯಾರೋ ಫಲ ಸಿಕ್ಕಿರಲ್ಲ, ಇದು ಸಕ್ಸೀಡ್ ಆಗಿರಲ್ಲ. ಸೊ ಇದು ಇವ್ರ ಮನೇಲಿ ಇರಲ್ಲ, ಎಲ್ಲಿ ಸಾಧಕರು ಇರ್ತಾರೋ ಅವ್ರ ಹತ್ರ ಹೋಗ್ತದೆ. ಅಂದ್ರೆ ಸಾಧಕರಿಗೆ ಅದು ಬಂದು ಸೇರ್ಕೊಳ್ಳೋದು ಕರೆಕ್ಟ್ ಆಗಿದ್ರೆ ಅವ್ರು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿರುತ್ತೆ. ದಿಗ್ಬಂಧನ ಎಲ್ಲ ಹಾಕೊಂಡು ಎಲ್ಲ ಪೂಜೆ ಪುನಸ್ಕಾರ ಕರೆಕ್ಟ್ ಆಗಿ ಮಾಡೋರ್ಗೆ ಹೋಗಲ್ಲ. ಇದು ಗೊತ್ತಿಲ್ದೇನೆ ಸುಮ್ಮನೆ ಏನೋ ಒಂದು ಪೂಜೆ ಮಾಡ್ತಿರ್ತಾರಲ್ಲ, ಅದು ಬೇಕು ಇದು ಬೇಕು ಅಂತ. ನಾನು ಅದಕ್ಕೆ ಅಷ್ಟೆಲ್ಲ ಡೀಟೇಲ್ ಹೇಳಿದ್ದು ನನಗೆ. ಓಕೆನಾ, ಅವ್ರ ಹತ್ರ ಬಂದಿರತ್ತೆ ಮಾಡೋ ಪೂಜೆ ಪುನಸ್ಕಾರ. ಇದೇನಾಗುತ್ತೆ, ಇದಕ್ಕೆ ಆನಂದ ತಾನು ತಗೊಳತ್ತೆ ಪೂಜೆ, ಇದು ಬೆಳೀತದೆ. ಇಷ್ಟ ಇರೋ ಗಾತ್ರ ನಿಮ್ಮ ಅವರದಲ್ಲಿ ಸೇರ್ಕೊಂಡು ನಿಮ್ಮನ್ನೇ ದವರ್ಸ್ಕೊಂಡು ಹೋಗ್ತಾ ಇರ್ತದೆ. ಫಸ್ಟ್ ನಿಮ್ನ, ಆಮೇಲೆ ಮನೇನ, ಆಮೇಲೆ ಮನೆಯಲ್ಲಿ ಹಿಂಗೆ ಹೋಗೋದು. ಎಲ್ಲ ರೋಗ, ಇದಕ್ಕೇನಾರು ರೋಗಗಳಿತ್ತಂದ್ರೆ ನಮಗೂ ರೋಗ ಬರ್ತದೆ. ಅದಕ್ಕೆ ಯಾವ್ದು ಪ್ರಾಮುಖ್ಯವಾಗಿ ಸತ್ತಿರತ್ತ ಕ್ಯಾನ್ಸರ್ ಅಂತ ನಾವು ಅದಕ್ಕೆ ಕೆಲವರು ಇದಕ್ಕಿದ್ದಂಗೆ ಎಲ್ಲರೂ ಬಿದ್ದಿದ ತಕ್ಷಣ ಅದಕ್ಕೇನು ಕಾಯಿಲೆ ಇರುತ್ತೆ ಅದು. ಕೆಲವರು ಕುಡಿಯೋ ಅಭ್ಯಾಸನೇ ಇರಲ್ಲ. ಇದೆಲ್ಲ ನನ್ನ ಕೇಸ್ಗಳು ಬಂದಿದ್ದಾವೆ. ಎಲ್ಲೋ ಬಿದ್ದ ಮೇಲೆ ಸೇರ್ಕೊಂಡಾಗ ಯಾರು ಇಲ್ಲ, ನಮ್ಮ ರಿಲೇಷನ್ ಎಲ್ಲ ಹೇಳ್ತೇನೆ, ಬೇರೆ ಯಾರೋ ದೂರದ ರಿಲೇಷನ್, ಇಷ್ಟು ದಿವಸ ಅವ್ರಿಗೆ ಯಾವ ಅಭ್ಯಾಸ ಬಿದ್ದ ಮೇಲೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಆಮೇಲೆ ನಾನು ಅದನ್ನ ಸರಿಪಡಿಸೋದು. ಇವೆಲ್ಲ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಲ್ವಾ? ಇವಾಗ ಅದು ಹೋದ್ಮೇಲೆ ಮತ್ತೆ ತಿರ್ಗಾ ನಾರ್ಮಲ್ ಆಗಿರ್ತಾರೆ ಅವ್ರು, ಗೊತ್ತಾಗಿ. ಸೊ ಅದಂಗೆ ಅಟ್ರಾಕ್ಟ್ ಮಾಡ್ತದೆ. ವೆರೈಟಿ ಇದೆ ಸರ್ ಎಕ್ಸ್ಪೀರಿಯನ್ಸ್ ಸಾವಿರಾರು ಕೇಸಲ್ಲಿ. ಸೊ ಇವ್ರದ್ದು ಒಂದು ವಿಚಿತ್ರ ಕೇಸ್ ಅಂತ ಹಂಗೆ ಇವ್ರನ್ನ ಮೋಕ್ಷಕ್ಕೆ ಕಳಿಸಿದೆ. ಮೋಕ್ಷಕ್ಕೆ ಅಂದ್ರೆ ಅವ್ರನ್ನ ಬಿಟ್ಟು ಅವರು ಇಷ್ಟಪಡೋ ಒಂದು ಜಾಗಕ್ಕೆ ಹೋಗಿರ್ತಾರೆ. ಹೌದೌದು. ಅದೆಲ್ಲಿರತ್ತೆ ಹೇಳ್ಕೊಳ್ಳಿಲ್ಲ, ನಮ್ಮ ಜಗನ್ನಾಥ್ಪುರಿಗೆ ಇರತ್ತೆ ಅನ್ಕೊಂತೀನಿ ನನ್ನ ಪ್ರಕಾರ. ಅಲ್ಲಿ ಇದು ಇವ್ರು ಚೆನ್ನಾಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಕೇಶವ್ ಅಂತ. ಇಲ್ಲಿ ಬಾಗ್ಲೂರು ಕಡೆಯಿಂದ ನಾನು ಮಾತಾಡ್ತಿರೋದು. ವಿಶ್ವಪ್ರಿಯ ಚಾನಲ್ಗೆ ನನ್ನ ನಮಸ್ಕಾರಗಳು. ಹಾಗೆ ನಾನು ಈ ವಾಯ್ಸ್ ಮೆಸೇಜ್ ಮಾಡೋಕ್ಕೆ ಕಾರಣ ನಂದೊಂದು ವಿಷಯನ ಹಂಚ್ಕೊಳ್ಳೋಣ ಅಂತ. ಏನಂದರೆ, ನಾನು
ತುಂಬ ವರ್ಷಗಳಿಂದ ತುಂಬ ಸಮಸ್ಯೆಯಲ್ಲಿದ್ದೆ. ಅಂದರೆ ಏನು ಸಮಸ್ಯೆ ಅಂದರೆ ಕೆಲಸ ಕಾರ್ಯಗಳು ಆಗ್ತಾಯಿರಲಿಲ್ಲ. ಆಮೇಲೆ ಯಾವುದು ಕೈ ಹಾಕಿದರೂ ಕೆಲಸಗಳು ಆಗಲ್ಲ, ದುಡ್ಡಿನ ಸಮಸ್ಯೆ, ವೃತ್ತಿ ಇಲ್ಲ, ಈ ಥರ ತುಂಬ ಸಮಸ್ಯೆಯಲ್ಲಿದ್ದೆ. ಅನಾರೋಗ್ಯ ಸಮಸ್ಯೆ. ಅದಕ್ಕೋಸ್ಕರ ತುಂಬ ಪಂಡಿತರೆಲ್ಲ ಕೇಳಿದೆ, ಎಲ್ಲೂ ಸರಿ ಹೋಗಿಲ್ಲ. ದೇವಸ್ಥಾನ ಎಲ್ಲ ಸುತ್ತಾಡಿದೆ, ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ. ಎಷ್ಟು ವರ್ಷ ಆಯಿತು, ಯಾವುದೂ ಪರಿಹಾರ ಸಿಗ್ತಾಯಿಲ್ಲ. ತುಂಬ ಖರ್ಚು ಮಾಡಿದೆ. ಹೀಗೆಲ್ಲ ಆಯಿತು. ಆಮೇಲೆ ಏನು ಮಾಡೋದು ಅಂತ ನನಗೆ ತುಂಬ ಸಮಸ್ಯೆಯಲ್ಲಿರುವಾಗ ಒಂದು ಸಲ ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ವೀಡಿಯೋ ನೋಡಿದೆ. ಆ ವೀಡಿಯೋ ಒಂದು ಸಲ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಬ್ರದ್ದು ಪರಿಚಯ ಆಯಿತು. ಪರಿಚಯ ಅಂದರೆ ಒಂದು ಗುರುಗಳದ್ದು. ಅವ್ರ ಹೆಸರು ಸುಧೀರ್ ಅಂತ. ಅವರು ಬಂದುಬಿಟ್ಟು ಒಂದು ವೀಡಿಯೋದಲ್ಲಿ ತುಂಬ ವಿಷಯಗಳು ಹೇಳಿದರು. ಈ ಥರ ಪ್ರಯೋಗ, ಮಾಟ ಮಂತ್ರ ಪ್ರಯೋಗ, ಇನ್ನಿತರ ಸಮಸ್ಯೆಗಳಿಗೆ ಯಾವ ಥರ ಪರಿಹಾರ ಅನ್ನೋದನ್ನು ಹೇಳಿದ್ರು. ನನಗೆ ತುಂಬ ಅದು ಅಟ್ರಾಕ್ಟ್ ಆಗಿತ್ತು. ಅಟ್ರಾಕ್ಟ್ ಅನ್ನೋದಕ್ಕಿಂತ ನಾಟ್ಬಿಡ್ತು ಅದು. ಇವರು ಹೇಳಿದ್ರಲ್ಲಿ ತುಂಬ ಸತ್ಯ ಇದೆ ಅಂತ ಅನಿಸ್ತು ನನಗೆ. ಇಲ್ಲಿ ಇವ್ರ ಹತ್ರ ನಾನು ಸಲ ಭೇಟಿ ಆದರೆ ನನ್ನ ಸಮಸ್ಯೆ ಪರಿಹಾರ ಸಿಗ್ಬೋದಂತ ನನಗೊಂದು ಮನಸ್ಸಿಗೆ ಬಂತು. ಕೊನೆಗೆ ಏನು ಮಾಡಿದೆ, ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರದ್ದು ಪರಿಚಯ ಇಲ್ಲ, ಏನು ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡೆ. ಆವಾಗ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು, ಈ ವಿಡಿಯೋ ಹಾಕಿದವ್ರದ್ದು ನಂಬರ್ ಇದೆಯಲ್ಲ, ಅವರಿಗೆ ಫೋನ್ ಮಾಡೋಣ ಅಂತ. ಸರಿ, ಅವ್ರು ಫೋನ್ ಮಾಡಿದೆ. ಅವ್ರ ಹತ್ರ ಮಾತಾಡಿದೆ, ನನ್ನ ಸಮಸ್ಯೆ ಎಲ್ಲ ಹೇಳಿದೆ. ಹೌದಾ ಸರ್, ಒಂದು ಸೆಕೆಂಡ್ ಮಾಡೋಣ, ಅವ್ರು ನನ್ನ ಅಣ್ಣನೇ ಆಗಬೇಕು, ನಾನು ಅವರಿಗೆ ತಿಳಿಸ್ತೀನಿ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಆಯಿತು ನಮ್ಮ ಪ್ರಯತ್ನ ಮಾಡೋಣ ಅಂತೇಳ್ಬಿಟ್ಟು ಅವರು ತುಂಬ ಪ್ರಯತ್ನ ಮಾಡಿ ಅವರಿಗೆ ಅಣ್ಣವ್ರಿಗೆ ಅಂದರೆ ಗುರುಗಳಿಗೆ, ಸುಧೀರ್ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿಸಿದ್ರು, ನಂಬರ್ ಕೊಟ್ಟು. ಕೊನೆಗೆ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಒಂದು 2 ದಿವಸ ಆದಮೇಲೆ ನನಗೆ ಅವರು ಕಾಂಟ್ಯಾಕ್ಟ್ ಬಂದರು. ಬಂದಾಗ ನಾನು ಸಮಸ್ಯೆ ಎಲ್ಲ ಹೇಳ್ಕೊಂಡೆ, ಈ ಥರ ಸಮಸ್ಯೆ ಆಗಿದೆ ಗುರುಗಳೇ, ನನಗೆ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳಿದೆ. ಅವರು ಪಾಪ ತುಂಬ ಹೃದಯದಿಂದ ನನ್ನ ಇದು ಮಾಡಿದರು. ತುಂಬ ಅಂಥ ಒಂದು ಗುರುಗಳು ನನಗೆ ಎಲ್ಲೂ ಕಾಣಿಸಲು ಸಿಕ್ಕಿಲ್ಲ. ಯಾಕಂದರೆ ತುಂಬ ಹೃದಯವಂತರು, ತುಂಬ ಒಳ್ಳೆ ವ್ಯಕ್ತಿ, ಸತ್ಯವಂತರು. ಅದು ಮಾತಾಡೋಲ್ಲೇ ಗೊತ್ತಾಗುತ್ತೆ ಅಷ್ಟು ಸತ್ಯವಂತರು ಅಂತೇಳ್ಬಿಟ್ಟು. ಯಾವುದೇ ಕಮರ್ಷಿಯಲ್ ಇಲ್ಲ ಅವರು, ಅಂಥ ವ್ಯಕ್ತಿತ್ವ ಅವ್ರದ್ದು. ನನಗೆ ತುಂಬ ಖುಷಿಯಾಯಿತು. ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಆಮೇಲೆ ಹೇಳಿದ್ರು, ಏನು ಸಮಸ್ಯೆ ಅಂತ ಕೇಳಿದಾಗ ಹೇಳಿದೆ, ಹಿಂಗೆ ಆಗ್ತಾಯಿದೆ, ಅದೇ ಸುಮಾರು 10-15 ವರ್ಷದಿಂದ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತೇಳ್ಬಿಟ್ಟು. ಸರಿ, ಆವಾಗ ಅವರು ಒಂದು ನಿಮಿಷ ಇರಿ ಅಂತೇಳ್ಬಿಟ್ಟು ಅವರು ಎಲ್ಲ ಇದು ನೋಡಿದರು. ಅವರ ಇದರಿಂದ ದಿವ್ಯ ದರ್ಶನದಲ್ಲಿ ನೋಡ್ಬೇಕಾದ್ರೆ ದಿವ್ಯ ದೃಷ್ಟಿಯಿಂದ ನೋಡಿದರು. ನೋಡಬೇಕಾದ್ರೆ ನನಗೆ ಮಾಟ ಮಂತ್ರ ಪ್ರಯೋಗ ಆಗಿದ್ದು ಪಕ್ಕಾ ಆಗಿದೆ. 9 ವರ್ಷ 3 ತಿಂಗಳಾಗಿದೆ ಅಂತ ಅವರು ಹೇಳಿದರು. ಕೊನೆಗೆ ಮತ್ತೆ ಕೆಲವು ದೋಷಗಳು ಹೇಳಿದ್ರು. ಅಂದರೆ ಪಿತೃದೋಷ ಇದೆ, ಆಮೇಲೆ ಶುಕ್ರ ಒಂದು ರಾಹು ಒಂದು ಸ್ವಲ್ಪ ನೀಚ, ಅದು ತುಂಬ ದೋಷ ಇದೆ. ಅದಕ್ಕೆ ಏನೇನು ಪರಿಹಾರ ಅಂತ ಕಂಪ್ಲೀಟ್ ಹೇಳಿದ್ರು ನನಗೆ. ಹೇಳಿದಾಗ ಅಂದರೆ ಸಿಂಪಲ್ ಪರಿಹಾರ, ಏನು ಅಂಥ ದೊಡ್ಡ ಪರಿಹಾರಕ್ಕೆ ಕಷ್ಟಪಡುವಂಥದ್ದು ಏನಿಲ್ಲ. ಸಿಂಪಲಾಗಿ ನಮ್ಮ ದೊಡ್ಡ ಖರ್ಚು ವೆಚ್ಚ ಆಗುವಂಥದ್ದು ಏನೂ ಇರಲಿಲ್ಲ. ಅವರು ತುಂಬ ಖುಷಿ ಆಯಿತು ನನಗೆ. ಸರಿ, ಅವರು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡಿಬಿಟ್ಟು ಒಂದು 15 ದಿವಸ ಆಗಿದೆ. ನನಗೆ ತುಂಬ ನನಗೆ ನೋಡೋಣ ಗುರುಗಳ ಹತ್ರ ಮತ್ತೆ ಒಂದು ಸಲ ಚೆಕ್ ಮಾಡೋಣ ಅಂತ ಅವ್ರ ಹತ್ರ ಮಾತಾಡಿದಾಗ, ಇಲ್ಲ ಇವರೇ, ನಿಮ್ಮದು ಸಂಪೂರ್ಣ ಕ್ಲಿಯರ್ ಆಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಾಗಿದ್ದೀರಾ, ಇನ್ನು ಮುಂದೆ ನೀವು ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ, ಎಲ್ಲನೂ ಆಗುತ್ತೆ ಅಂತ ಹೇಳಿದ್ರು. ನನಗೆ ಅವತ್ತು ಅದೇ ಥರ ಆಯಿತು. ಯಾಕಂದರೆ ಅವರೊಂದು ಪರಿಹಾರ ಹೇಳಿದರು, ನಮ್ಮ ಪಿತೃ ದೋಷಕ್ಕೆ ಒಂದು ಪರಿಹಾರ ಹೇಳಿದರು. ಅದೇನೆಂದರೆ, ಒಂದು 3 ಜನರಿಗೆ ಊಟ ಕೊಡಿ, ಸಿಂಪಲಾಗಿ, ಬಡವರಿಗೆ, ಕಷ್ಟದಲ್ಲಿರೋರಿಗೆ ಇಂಥ ದಿವಸ ಕೊಡಿ ಅಂತ ಹೇಳಿದರು. ಆವತ್ತು ಕೊಡೋ ಮುಂಚೆ ನನ್ನ ತಾಯಿನ ಬೆಳಿಗ್ಗೆದ್ರೆ ನೆನೆಸ್ಕೊತಿದ್ದೆ. ಒಂದು ಸ್ವಲ್ಪ ಅವರು ತೀರೋಗಿ 8-10 ವರ್ಷ ಆಗಿತ್ತು. ಅದನ್ನು ನೆನೆಸ್ಕೊಂಡ್ರು ಅವ್ರನ್ನ ಕಣ್ಮುಂದೆ ಬರ್ತಾ ಇರಲಿಲ್ಲ ಕರೆಕ್ಟಾಗಿ. ಒಂದೊಂದು ಸಲ ಬರೋರು ಕಣ್ಮುಂದೆ, ಒಂದೊಂದು ಸಲ ಕರೆಕ್ಟಾಗಿ ಕಾಣಿಸ್ಕೊಳ್ಳಲ್ಲ ಅವರ ಫೇಸ್. ಗುರುಗಳು ಊಟ ಕೊಡಿ ಅಂತ ಹೇಳಿದ್ಮೇಲೆ ನಾನು ಆಯ್ತು ಅಂತ ನಿರ್ಧಾರ ಮಾಡಿದೆ. ನೋಡಿ, ಅವತ್ತಿಂದ ನನ್ನ ತಾಯಿ ಸ್ಮೈಲು ತುಂಬ ಸ್ಮೈಲಾಗಿ ನನಗೆ ಬೆಳಿಗ್ಗೆದ್ರೆ ಸ್ಮೈಲ್ ಕೊಡ್ತಾರೆ. ಆ ಥರ ನನಗೆ ಕಾಣಿಸ್ಕೊಳ್ಳೋದು ಒಂಥರ ಪಿಕ್ಚರು. ಆವಾಗಲೇ ಅರ್ಥ ಆಯಿತು, ಓಹೋ, ಎಲ್ಲಿ ಕನೆಕ್ಟ್ ಆಗ್ತಾಯಿದೆ ಅಂತ ನನಗೆ ಅವತ್ತು ತುಂಬ ಅರ್ಥ ಆಯಿತು. ಎಷ್ಟು ಸತ್ಯ ಇದೆ ವಿಷಯಗಳು ಪರಿಹಾರದಲ್ಲಿ ಅಂತ ನನಗೆ ಅವತ್ತೇ ಗೊತ್ತಾಯಿತು. ಹಂಗಾಗಿ ಇದರಲ್ಲಿ ನಾನು ಹಂಚ್ಕೊಳ್ಳೋಣ ಅಂತ ನಾನು ಇದು ಮಾಡಿದೆ, ಗುರುಗಳ ಬಗ್ಗೆ ಒಂದು ವಿಷಯ ತಿಳಿಸೋಣ ಅಂತ. ಇಂಥ ಗುರುಗಳು ಸಿಕ್ಕಿದ್ರೆ ನನ್ನ ಪುಣ್ಯ. ನಾನು ಇವತ್ತು ತುಂಬ ವರ್ಷಗಳಿಂದ ಎಲ್ಲ ಅನುಭವಿಸೋ ಕಷ್ಟಗಳನ್ನು ಇವತ್ತು ರಿಲ್ಯಾಕ್ಸ್ ಆಗಿದ್ದೀನಿ. ತುಂಬ ಒಂದು 80% ನನಗೆ ಕ್ಲಿಯರಾಗಿ ಕಾಣ್ತಾ ಇದೆ. ತುಂಬ ಉಲ್ಲಾಸವಾಗಿದ್ದೀನಿ, ಮನಸ್ಸು ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಆಮೇಲೆ ಚಕ್ರಗಳು ಬ್ಲಾಕೇಜ್ ಆಗಿತ್ತು, ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಎಲ್ಲ ಕೆಲಸಗಳು ಚೆನ್ನಾಗಾಯಿತು. ಇದು ನನ್ನ ಒಂದು ಅನಿಸಿಕೆ ತಿಳಿಸೋಣ ಅಂತ ಇದನ್ನು ನಾನು ಆಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಗುರುಗಳೇ, ಇದನ್ನು ನಿಮಗೆ ಥ್ಯಾಂಕ್ ಯು. ಅವರಿಗೆ ಗುರುಗಳಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಶೋಭಾ ಮೇಡಮ್ ಅವರಿಗೂ ತುಂಬ ಧನ್ಯವಾದಗಳು. ಗುರುಗಳ ಪಾದಾರವಿಂದಕ್ಕೆ ನಮೋ ನಮಃ. ಇಷ್ಟು ಹೇಳ್ಬಿಟ್ಟು ನನ್ನ ಮಾತುಗಳು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.